ನಮಸ್ತೆ ಎಲ್ರಿಗೂ. ವೆಲ್ಕಮ್ ಟು ಮೈ ಚಾನಲ್ ಡಾಕ್ಟರ್ ಸೀಮಾಸ್ ಲೈಫ್ ಕೋಚ್ ಆ್ಯಂಡ್ ಹೋಪ್ you're all doing great with your health, wealth and relationship. ಥಂಬ್ನೇಲಲ್ಲಿ ಹೇಳೋ ಹಾಗೆ ಪ್ಲಾಸಿಬೋ ಎಫೆಕ್ಟ್ ಫಾರ್ ಡಿಪ್ರೆಷನ್. ಪ್ಲಾಸಿಬೋ ಎಫೆಕ್ಟ್ ಏನಪ್ಪ, ನಾರ್ಮಲ್ ಲೇಮನ್ ಲ್ಯಾಂಗ್ವೇಜಲ್ಲಿ ಹೇಳಬೇಕು ಅಂದರೆ ಇಟ್ಸ್ ಅ ಫೇಕ್ ಟ್ರೀಟ್ಮೆಂಟ್. ಎಸ್, ಪ್ಲಾಸಿಬೋ ಎಫೆಕ್ಟ್ ಅಂದರೆ ಸೈನ್ಸ್ ಸ್ಟೂಡೆಂಟ್ಸ್ ಯಾರೆಲ್ಲ ಇದ್ದೀರಾ, ಐ ಥಿಂಕ್ ಯಾರೆಲ್ಲ ವಿಡಿಯೋಸ್ ನೋಡ್ತಾ ಇದ್ದೀರಾ ಅವ್ರಿಗೆ ಅರ್ಥ ಆಗತ್ತೆ. ಈ ಪ್ಲಾಸಿಬೋ ಎಫೆಕ್ಟನ್ನು ಅಮೇರಿಕಾದ ಹಾರ್ವರ್ಡ್ ಯೂನಿವರ್ಸಿಟಿ ಬಹಳ ರಿಸರ್ಚ್ ನಡೆದಿದೆ ಈ ಪ್ಲಾಸಿಬೋ ಎಫೆಕ್ಟ್ ಮೇಲೆ. ಫೇಕ್ ಟ್ರೀಟ್ಮೆಂಟ್ ಎಲ್ರಿಗೂ ಅರ್ಥ ಆಗಲಿ ಅಂತ ಆ ಟರ್ಮಿನಾಲಜಿನ ಯೂಸ್ ಮಾಡ್ತಾರೆ. ಲೈಕ್ ಪ್ಲಾಸಿಬೋ ಅಂದರೆ ಕಾಲ್ಪನಿಕ ಚಿಕಿತ್ಸೆ. ಲೈಕ್ ಅಮೇರಿಕಾದ ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿ ಒಂದು ಸೆಟ್ ಆಫ್ ಗ್ರೂಪ್ ಆಫ್ ಪೇಷಂಟ್ಸ್, ಯಾರು ಆರ್ಥರೈಟಿಸ್ ಅಂತ ಅಂದರೆ ಲೈಕ್ ಮೂಳೆಗಳ ಕಾಯಿಲೆ, ಅದರಿಂದ ಬಳಲ್ತಾ ಇರ್ತಾರೆ. ಅವ್ರಿಗೆ ಎರಡು ಗ್ರೂಪಲ್ಲಿ ಡಿವೈಡ್ ಮಾಡ್ತಾರೆ, ಎ ಮತ್ತು ಬಿ. ಒಂದು ಸೆಟ್ ಆಫ್ ಗ್ರೂಪಿಗೆ ಆ್ಯಕ್ಚುಯಲ್ ಟ್ರೀಟ್ಮೆಂಟ್ ಏನಿದೆ, ಒಂದು ಸೆಟ್ ಆಫ್ ಗ್ರೂಪಿಗೆ ಲೈಕ್ ಕರೆಕ್ಟ್ ಮೆಡಿಸಿನ್ they will provide it, and for other set of people they will give a medicine but it is not having any medical properties in it. Some sugar tablet they will give, but they are not letting them. ಅದೇನು ಬಿ ಸೆಟ್ ಆಫ್ ಗ್ರೂಪ್ ಪೇಷಂಟ್ಸ್ ಇರುತ್ತೆ, ಅವ್ರಿಗೆ ಹೇಳಲ್ಲ ಹಿಂಗೆ ಆ್ಯಕ್ಚುಯಲ್ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂತ. ಓಕೆ, ಬಟ್ ವೆನ್ ದೇ ಅಬ್ಸರ್ವ್ಡ್ ದ ರಿಸಲ್ಟ್ಸ್ in both A and B, imagine both have shown the same results. Idu medical science ge even now today also it is a wonder. Research ಗಳು ನಡೀತಾ ಇದ್ದಾವೆ ಇದ್ರ ಮೇಲೆ. ಪ್ಲಾಸಿಬೋ ಮೇಲೆ ಬಹಳಷ್ಟು ವಿಡಿಯೋಸ್ ಇದೆ. ಪ್ಲಾಸಿಬೋ ಎಫೆಕ್ಟ್ ಅಂತಾನೆ ಬುಕ್ ಇದೆ. It all depends on your power of subconscious mind, which I am telling in my previous videos. When you trust yourself, when you believe yourself with a positive intention, you can achieve anything. You can heal your body also, right? ನೀವು ಗೂಗಲಲ್ಲಿ ಪ್ಲಾಸಿಬೋ ಎಫೆಕ್ಟ್ ಮೇಲೆ ಮೆನಿ ರಿಸರ್ಚಸ್, ಮೆನಿ ಬುಕ್ಸ್, ಗುಡ್ ಆಥರ್ ಬುಕ್ಸ್, ಆಮೇಲೆ ಈವನ್ ಪ್ಲಾಸಿಬೋ ಎಫೆಕ್ಟ್ ಯೂಸ್ ಮಾಡಿ ಸರ್ಜರೀಸ್ನೂ ಮಾಡಿದ್ದಾರೆ 2001ನಲ್ಲಿ, ಆ್ಯಂಡ್ ಇಟ್ ಹ್ಯಾಸ್ ಗಿವನ್ ದ ಸೇಮ್ ರಿಸಲ್ಟ್ ಇನ್ ಬೋತ್ ದ ಪೇಷಂಟ್ಸ್. ಅಂದರೆ ಒಂದು ಪೇಷಂಟ್ಗೆ ಆ್ಯಕ್ಚುಯಲ್ ಸರ್ಜರಿ, ಇನ್ನೊಂದು ಪೇಷಂಟ್ಗೆ ಜಸ್ಟ್ ಸರ್ಜರಿ ಸೆಟಪ್ ಮಾಡಿ ಆ ಸೌಂಡ್ನ ಕೇಳಿಸಿದ್ದಾರೆ ಅಷ್ಟೇ. ಇಟ್ ವರ್ಕ್ಸ್ ಆನ್ ಸಬ್ಕಾನ್ಷಿಯಸ್ ಮೈಂಡ್. ಅಲ್ಲಿ ಡೋಪೋಮೈನ್ ಅನ್ನೋ ಒಂದು ಹಾರ್ಮೋನ್, ಲೈಕ್ ಹ್ಯಾಪಿ ಹಾರ್ಮೋನ್ಸ್, ನನ್ನ ಪ್ರೀವಿಯಸ್ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. 4 ಹ್ಯಾಪಿ ಹಾರ್ಮೋನ್ಸ್ ಇರ್ತದೆ: ಡೋಪೋಮೈನ್, ಸೆರೋಟೋನಿನ್, ಎಂಡೋರ್ಫಿನ್, ಆಕ್ಸಿಟೋಸಿನ್. ಈ ಹಾರ್ಮೋನ್ಸ್ನ ನಾವೇ ಹೇಗೆ ಪ್ರೊಡ್ಯೂಸ್ ಮಾಡ್ಬೋದು ಅಂದರೆ, ಎಸ್, ವಿ ಕ್ಯಾನ್ ಡೂ ದ್ಯಾಟ್. ಆಕ್ಸಿಟೋಸಿನ್ ಹೇಗೆ ಅಂತ ಅಂದರೆ, ಯು ಕ್ಯಾನ್ ಕಾಲ್ ಆರ್ ಯು ಕ್ಯಾನ್ ಟಾಕ್ ವಿತ್ ಯುವರ್ ಲವ್ಡ್ ಒನ್ಸ್ ವೆರ್ ಯು ಫೀಲ್ ಲೈಕ್ ದಟ್ ಕನೆಕ್ಷನ್, ಎಮೋಷ್ನಲ್ ಕನೆಕ್ಷನ್ ಇಸ್ ದೇರ್. ಆಮೇಲೆ ಡೋಪೋಮೈನ್ ಬಂದುಬಿಟ್ಟು ಲೈಕ್ ಜಸ್ಟ್ ಟೇಕ್ ಅ ವಾಕ್, ಜಸ್ಟ್ ಚೇಂಜ್ ಯುವರ್ ಫಿಸಿಕಲ್ ಮೂಮೆಂಟ್. Endorphin, when you do some activities which gives good feeling for you, ಓದೋದು, ಬರೆಯೋದು, listening to music. Same wise as serotonin.
So these 4 happy hormones, it brings and it helps to heal our body naturally by reducing the cortisol level. It is really a wonder. So placebo effect in the main depression, sadness, like this arthritis, ಮೂಳೆಗೆ ಸಂಬಂಧ ಕಾಯಿಲೆಗಳು ಬಹಳ ಪರಿಣಾಮಕಾರಿಯಾಗಿ ರಿಸಲ್ಟ್ಸ್ನ ಕೊಟ್ಟಿದ್ದಾವೆ. ಇದ್ರ ಬಗ್ಗೆ ನೀವು ನಾನು ಮೊದಲೇ ಹೇಳಿದಾಗೆ ಬುಕ್ಸ್, ಗೂಗಲ್, ಮೆನಿ ವಿಡಿಯೋಸ್ ಅದೇ. ಬಟ್ ಯಾಕಪ್ಪ ಅಂತ ಅಂದರೆ ಯು ನೀಡ್ ಟು ಟ್ರಸ್ಟ್ ಯುವರ್ ಸೆಲ್ಫ್ and you need to train your subconscious mind. It is not going to happen next day, not like that, but it works magically if you have that trust and belief in yourself. ನಿಮಗೆ ನೀವೇ ಟ್ರಸ್ಟ್ ಮಾಡ್ಕೋಬೇಕು. ಇದು ಯಾರಿ ಲೈಕ್ external factors, it is not going to affect you much more in this placebo effect if you want to cure your illness or if you want to heal your body. Placebo effect ಇಂದ ಮ್ಯಾಜಿಕಲಿ ವೆಯ್ಟ್ ಲಾಸ್ನು ಮಾಡ್ಕೋಬಹುದು. ಗುಡ್ ನ್ಯೂಸ್ ಫಾರ್ ಲೇಡೀಸ್ ಅಲ್ವಾ? ವಿತೌಟ್ ಎನಿ ಡಯಟ್, ವಿತೌಟ್ ಎನಿ sweating exercises, you can reduce your weight also. But most important factor in this placebo effect is meditation. ಈ ಒಂದು ಟೂಲ್ ನಿಮ್ಮ ಹತ್ರ ಇದ್ದರೆ ಯು ಕ್ಯಾನ್ ಅಚೀವ್ ಎನಿಥಿಂಗ್. ಮೆಡಿಟೇಷನ್ ಅಂದರೆ ಈಗ ಸುಮ್ಮನೆ ಕೂತಿ ಎದ್ದು ಬರೋದು ಅಲ್ಲ. You need to connect with your body, with your each and every body cells. ಮೆಡಿಟೇಷನ್ನಲ್ಲೂ ಬಹಳ ವಿಧಗಳಿದ್ದಾವೆ, ಬಹಳ ಟೈಪ್ಸ್ ಇದೆ. ಬ್ರೀತಿಂಗ್ ಟೆಕ್ನಿಕ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಪವರ್ಫುಲ್ ಟೆಕ್ನಿಕ್ ಫಾರ್ ಮೆಡಿಟೇಷನ್. ಇಲ್ಲ ಯಾವುದಾದ್ರೂ 5 ಸೌಂಡ್ಸ್ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಿ. ಯು ನೀಡ್ ಟು ಟಾಕ್ ಟು ಯುವರ್ ಬಾಡಿ ಸೆಲ್ಸ್. ದಿಸ್ ಇಸ್ ಸೆಕೆಂಡ್ ಟೆಕ್ನಿಕ್. ಥರ್ಡ್ ಟೆಕ್ನಿಕ್, ಯು ನೀಡ್ ಟು ರಿಮೆಂಬರ್ ದಟ್ ಒನ್ ಇನ್ಸಿಡೆಂಟ್ ವಿಚ್ ಹ್ಯಾಸ್ ಗಿವನ್ ಮಚ್ ಮೋರ್ ಪ್ಲೀಸಿಂಗ್ ಎಫೆಕ್ಟ್. ಗುಡ್ ವಿಲ್ ಅಂತ ಏನು ಹೇಳ್ತೀವಿ ನಾವು, ಅದನ್ನು ಜಸ್ಟ್ ಸೊ ಆ ರೀತಿ ಯಾವುದು ನಮ್ಮ ಮನಸ್ಸಿಗೆ ಖುಷಿ ಕೊಡುತ್ತೆ ಆ ಇನ್ಸಿಡೆಂಟ್ನ ನಾವು ರಿಪ್ಲೈ ಮಾಡಿಕೊಂಡ್ರು ನಮ್ಮ ಮೆಮೊರಿ ಲೈನಲ್ಲಿ ವಿ ಕ್ಯಾನ್ ರಿಲೀಸ್ ಡೋಪಮೈನ್, ಹ್ಯಾಪಿ ಹಾರ್ಮೋನ್, ವಿಚ್ ಹೆಲ್ಪ್ಸ್ ಇನ್ ಹೀಲಿಂಗ್ ಆಫ್ ಅವರ್ ಬಾಡಿ ಸೆಲ್ಸ್. So it directly acts on healing of our body. Okay. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಇದರಲ್ಲಿ ಏನಾದರೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಯು ಫೀಲ್ ಲೈಕ್ ಐ ಹ್ಯಾವ್ ಗಿವನ್, ಪ್ಲೀಸ್ ಶೇರ್, ಸಬ್ಸ್ಕ್ರೈಬ್, ಆ್ಯಂಡ್ ಫಾರ್ ಮೋರ್ ಹೆಲ್ತ್ ವಿಡಿಯೋಸ್ interesting health videos, you can keep track on my YouTube channel, and please subscribe and share it with your loved ones. ಈಗ ಎಲ್ರಿಗೂ ಹಾಸ್ಪಿಟಲ್ಗೆ ಹೋಗಲಿಕ್ಕೆ, ಮೆಡಿಸಿನ್ಸ್ ತೊಗೊಳ್ಲಿಕ್ಕೆ ದೇ ಆರ್ ನಾಟ್ ಕಂಫರ್ಟಬಲ್ ವಿತ್ ಇಟ್, ರೈಟ್? ಅಂಥವ್ರ ಜೊತೆ ಈ ವಿಡಿಯೋನ ಶೇರ್ ಮಾಡಿ, ಆ್ಯಂಡ್ ದೇ ವಿಲ್ ಕಮ್ ಟು ನೋ ಅಬೌಟ್ ದ ಪ್ಲಾಸಿಬೋ ಎಫೆಕ್ಟ್ to treat their own body with their own positive intention.
ರೈಟ್? ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತರೆಗೂ ಪೇಷನ್ಸಿಂದ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.